ರಾಜೇಶ್ ಅವರೇ, ಈ ಕಾಡ್ಕೋಳಿ ಬಗ್ಗೆ ನೀವು ಏನ್ ಹೇಳಿಕ್ಕೆ ಇಷ್ಟಪಡ್ತೀರಾ? ಈ ಕಾಡ್ಕೋಳಿ ಸುಮಾರು 25 ವರ್ಷದ ಪ್ರಾಯ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇದರ ಕಚ್ಚ ಒಂದು ಗುರುತು ಸಿಕ್ಕ ಬಿದ್ದಿದೆ. ಇದು ಯಾವ ರೀತಿ ಸತ್ತೋಗಿತ್ತು ಅಂತ ನೀವು ಹೇಳಿಕ್ಕೆ ಇಷ್ಟಪಡ್ತೀರಾ? ಗ್ಯಾರಂಟಿ ಇದು ಕಾಲು ಮತ್ತು ಕುತ್ತಿಗೆ ಎರಡಕ್ಕೂ ಸೇರಿ ನಮ್ಮ ಊರಲ್ಲಿ ಲಾಕ್ ಆಗಿದ್ರಿಂದ ಈ ರೀತಿ ಅದು ಒದ್ದಾಡಿ ಪ್ರಾಣ ಬಿಟ್ಟಿದೆ ಅಂತ ನಮಗೆ ಈಗಾಗಲೇ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಿದೆ. ಅಲ್ಲಲ್ಲಿ ಗಾಯ ಕಾಣಿಸ್ತಾ ಇದೆಯಲ್ಲ, ಅದೇನಂತ ಹೇಳಿ ಮೇಲೆ ಒಂದು ಚಿಕ್ಕದ ಮಾರ್ಕ್ ಆಗಿದೆ. ಇದು ಆತ್ಮಹತ್ಯೆನೋ ಕಾಲಿನ ಅಂತ ಇನ್ನು ಕ್ಲಿಯರ್ ಆಗಿ ಇನ್ಫಾರ್ಮೇಶನ್ ಇಲ್ಲ. ಅದು ನಮಗೆ ಇದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದ ಕ್ಲಿಯರ್ ಆಗಿರ್ಬೋದು. ಮತ್ತೆ ಇದ್ರ ಕಾಲಲ್ಲಿ ಒಂದು ಸ್ವಲ್ಪ ಬಿಳಿ ಬಣ್ಣದ ಒಂದು ಮಾರ್ಕ್ ಪಟ್ಟಾಗಿರೋದ್ರಿಂದ ತಮ್ಮ ಕಾಲಿಗೆ ಪೇರ್ನಾಲ್ ಹಚ್ಚಿರ್ಬೋದು ಅಂತ ಒಂದು ಸಮೀಕ್ಷೆ ಕೂಡ ಬಂದಿದೆ. ಮತ್ತೆ ಇದರ ಬ್ಯಾಕ್ ಅಲ್ಲಿ ಯಾವುದೇ ರೀತಿಯ ಒಂದು ನೀರು ಬರಿದ್ರ ಕಾರಣ ಸ್ವಲ್ಪ ಇದು ಹಳೆ ಹುಲಿ ಅಂತಾನೆ ಹೇಳ್ಬೋದು. ಹೌದು, ಸ್ಥಳದಲ್ಲಿ ಯಾವ ತರ ಒಂದು ಪರಿಣಾಮ ಬೀರಿದೆ? ಗಂಭೀರವಾದ ವಾತಾವರಣ, ಹೊಗೆ ಮುಚ್ಚಿದ ವಾತಾವರಣ ನಿರ್ಮಾಣವಾಗಿದೆ. ಯಾಕಂದ್ರೆ ಅಲ್ಲಿ ಸುಮಾರು ಒದ್ದಾಡಿ ಅಲ್ಲೆಲ್ಲ ಧೂಳೆಲ್ಲ ಎತ್ತಿದೆ ಕೋಳಿ. ಅದು ಸುರ್ಗಿ ಮರ ರೆಡಿ ಆಗಿರೋದು ಸ್ವಲ್ಪ ಸುರ್ಗಿ ಮರದ ಹೂವಿನ ಪರಿಮಳ ಇರೋದ್ರಿಂದ ಯಾವುದೇ ದುರ್ವಾಸನೆ ಬೀರಿಲ್ಲ ಅಂತಾನೆ ಹೇಳ್ಬೋದು. ಇದಿಷ್ಟು ನಮ್ಗೆ ಈಗ ಬಂದ ಮಾಹಿತಿ. ನಿಮ್ಗೆ ಜಾಸ್ತಿ ಇನ್ಫಾರ್ಮೇಶನ್ ಬಂದು ನಾವು ಖಂಡಿತವಾಗಿ ನಿಮ್ಗೆ ಅಲ್ಲ ಖಂಡಿತ ರಾಜೇಶ್, ಅದ್ರ ಕಾಲ ಏನ್ ಹೇಳಿಕ್ಕೆ ಇಷ್ಟಪಡ್ತೀರಾ? ಈ ತರ ಇದೆ ಒಂಥರ ಕಾಲು, ಇದು ಸ್ವಲ್ಪ ವಯಸ್ಸಾದ್ರಿಂದ ಇದು ಕಾಲು ಅಷ್ಟು ನೋಡ್ಲಿಕ್ಕೆ ಚಂದ ಇಲ್ಲ. ಅದು ಹುಡುಗಿ ಅಲ್ಲ, ಸ್ವಲ್ಪ ಮುಚ್ಚಿ ಆಗಿದೆ. ಕಾಲು ಸ್ವಲ್ಪ ಇದಕ್ಕೆ ಈ ರೀತಿ ಇರೋದ್ ಕಾರಣ ವಿಟಮಿನ್ ABC ಕೊರತೆ ಇರ್ಬೋದು ಅಂತ ಹೇಳ್ತೀರಾ? ಖಂಡಿತ ಮಾಹಿತಿ. ಯಾಕಂದ್ರೆ ಕಳೆದ ಒಂದು 4 ತಿಂಗಳಿಂದ ನಮ್ಮ ಹಾಡಿಯಲ್ಲಿ ಎಲ್ಲರೂ ಹೋಗಿ ಮಲಮೂತ್ರ ವಿಸರ್ಜನೆ ಮಾಡೋದ್ರಿಂದ ವಿಟಮಿನ್ ಗಳ ಶಾರ್ಟೇಜ್ ಆಗಿ ಅದನ್ನ ರಿಕವರಿ ಮಾಡ್ಕೊಳ್ಳಿಕ್ಕೆ ಹಾಡಿ ಬರ್ತದೆ ಅಂತ ಇನ್ಫಾರ್ಮೇಶನ್ ನಾವು ದಾಳಿ ಮಾಡಿ. ಅಂದ್ರೆ ಖಂಡಿತವಾಗಿ ಇದು ಇದು ಕೊರತೆ ಇದೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀರಾ ತಾವು? ಖಂಡಿತ. ಬಟ್ ಮೊದಲು ಕೊರತೆ ಇದ್ರಿಂದ ಈಗ ಕೊರತೆ ನೀಗಿಸ್ಕೊಳ್ಳಿಕ್ಕೆ ತಮ್ಮ ಹಾಡಿ ಮೂಲಕ ಬಂದು ನಮ್ಮ ಊರಿಗೆ ಸಿಕ್ಕಿಬಿದ್ವಿ. 3 ದಿನಗಳಿಗೆ ಜಾಸ್ತಿ ಕಾಡ್ಕೋಳಿಯನ್ನು ಹಿಡಿದು ನಮ್ಮ ವಿಟಮಿನ್ಗಳನ್ನು ಜಾಸ್ತಿ ಮಾಡ್ಲಿಕ್ಕೆ ನಾವು ಪ್ರಯತ್ನ ಪಡ್ತೀವಿ ಅಂತ ಖಂಡಿತವಾಗಿ ಮೂಲಕ ಹೇಳ್ತೀವಿ ಮಹೇಶ್. ಇದ್ರ ಜೊತೆ ಎಷ್ಟು ಜನ ಇದ್ದಿದ್ರು ಅಂತ ಹೇಳಿಕ್ಕೆ ಇಷ್ಟಪಡ್ತೀರಾ? ಮತ್ತೆ ಕ್ಲಿಯರ್ ಇನ್ಫಾರ್ಮೇಶನ್ ಇಲ್ಲ ಮಹೇಶ್. ಖಂಡಿತವಾಗಿ ಇದ್ರ ಜೊತೆ ಇನ್ನು 3 ಹಿಡಿದಿದೆ ಅಂತ ಒಂದು ಇತ್ತೀಚಿನ ಮಾಹಿತಿಗಳ ಪ್ರಕಾರ ಬಂದಿದೆ. ಇದ್ರ ಜೊತೆ ಹೂಂಜ ಓಡೋಗಿದೆ, ಇದನ್ನ ಬಿಟ್ಬಿಟ್ಟು ತನ್ನ ಮನೆಗೆ ಲವರ್ಸ್ ಅಂತ ಹೇಳ್ತಾ ಇದ್ರು ಮೊದಲು, ಬಿಟ್ಬಿಟ್ಟು ಓಡೋಗ್ಬಿಟ್ಟಿದೆ ಅಂತಾನೆ. ಖಂಡಿತ ರಾಜೇಶ್ ಅವರೇ, ಮಾಹಿತಿ ನೀಡಿದ್ದಕ್ಕೆ ಧನ್ಯವಾದಗಳು. ಕ್ಯಾಮರಾಮನ್ ಮಹೇಶ್ ಜೊತೆ ರಾಜೇಶ್, TV9 ನರ್ಕಳಿ, ಗುಜರಾಡಿ.